ಪ್ರತಾಪ್ ಸಿಂಹ ಅವರು ಯಾವಾಗಲೂ ಪಾಪ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ದೈನೇಸಿ ಪರಿಸ್ಥಿತಿ ಅಂತ ಹೇಳ್ತಾಯಿದ್ರು. ಈ ಥರ ದೈನೇಸಿ ಸ್ಥಿತಿ ಪ್ರತಾಪ್ ಸಿಂಹ ಅವ್ರಿಗೆ ಬರಬಾರ್ದಾಗಿತ್ತು. ಪಾಪ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು ಅಂತ ಅವ್ರು ಹೇಳ್ಕೊತಾ ಇದ್ರು. ಭಾಳ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ಕೊತಾ ಇದ್ರು. ಪಾಪ ಅಂತಹ ಮಹಾನ್ ವ್ಯಕ್ತಿ, ಉತ್ತಮ ಸಂಸದೀಯ ಪಟು ಪ್ರತಾಪ್ ಸಿಂಹ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಾಪ ಈಗಲಾದರೂ ಅವ್ರಿಗೆ ಒಳ್ಳೆಯ ಸದ್ಬುದ್ಧಿ ಕೊಡಲಿ. ಯಾವತ್ತೂ ಅಧಿಕಾರ ಸಿಕ್ಕಾಗ ಇಗಬಾರ್ದು, ಬೇರೆಯವ್ರನ್ನ ಕೀಳಾಗಿ ಮಾತಾಡಬಾರ್ದು ಅನ್ನೋದಕ್ಕೆ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಒದಗಿ ಬಂದಿರುವಂತಹ ಈ ದುಸ್ಥಿತಿನೇ ಎಲ್ಲರಿಗೂ ಉದಾಹರಣೆಯಾಗಿ ಎಲ್ಲ ರಾಜಕಾರಣಿಗಳಿಗೂ ಇದು ಒಂದು ಮಾದರಿ ಆಗಬೇಕು. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದನ್ನು ರಾಜಕಾರಣಿಗಳು ನಿಲ್ಲಿಸಬೇಕು ಅನ್ನೋದಕ್ಕೆ ಪ್ರತಾಪ್ ಸಿಂಹನೇ ಅತ್ಯಂತ ಉತ್ತಮವಾದ ಉದಾಹರಣೆ. ನನಗೇನು ಬೇಸರ ಆಗಿಲ್ಲಪ್ಪ. ಬೇಸರ ಪಾಪ ರಾಜಕೀಯವಾಗಿ ಏನು ಬೇಸರ ಆಗಿಲ್ಲ, ಆದರೆ ವೈಯಕ್ತಿಕವಾಗಿ ಪಾಪ ಭಾಳಷ್ಟು ಈಗಳಿತಾ ಇದ್ರು. ಸಿದ್ದರಾಮಯ್ಯನವ್ರನ್ನ ಈಗಳಿತಾ ಇದ್ರು, ಡಿ.ಕೆ. ಶಿವಕುಮಾರ್ನವ್ರನ್ನ ಈಗಳಿತಾ ಇದ್ರು. ಅಂತಹ ವ್ಯಕ್ತಿಗೆ ಪಾಪ ಇವತ್ತು BJPಯವರು ಟಿಕೆಟ್ ಕೊಡದೆ ಅವ್ರನ್ನ ಈ ಒಂದು ಪರಿಸ್ಥಿತಿಗೆ ತಳ್ಳಿದೆಯಲ್ಲ, ಅದ್ರ ಬಗ್ಗೆ ನನಗೆ ಬೇಸರ ಇದೆ.